ಅದಕ್ಕೆ ನಮ್ಮ ಅಣ್ಣ ಆಗ್ಲಾಗೆಲ್ಲ ಚೆಕ್ ಮಾಡ್ತಾ ಇದ್ದ. ನೋಡ್ತಾ ಇದ್ದೀರಲ್ಲ, ಚೆಕ್ ಮಾಡ್ತಿದ್ದಾನೆ. ಇವಾಗ ಇನ್ನೊಂದು ಕೆಲವೇ ಕ್ಷಣದಲ್ಲಿ ಅವಳು ಮರಿ ಆಗ್ತಾಳೆ. ಆದರೆ ತುಂಬ ಸಹಿಸ್ಕೊಂಡ್ಳು. ಅವಾಗಲಿಂದ ಅವಾಗ ಇಲ್ಲಿಲ್ಲ ಓಡಾಡ್ತಾ ಅಲ್ಲಿ ಇಲ್ಲಿ. ಇವಾಗ ಹಿಂಗೆ ಮಕ್ಕೊಂಡಿದ್ದಾಳೆ. ಸುಸ್ತಾಗಿತ್ತು ಅವಳಿಗೆ. ಎಷ್ಟೊಂದು ತಡ್ಕೊಂಡಿದ್ಲು ಪೇಯ್ನು. ನೆನ್ನೆ ರಾತ್ರಿಯಿಂದ ಓಡಾಡ್ತಿದ್ದಾಳೆ. ನಾಯಿ ಇವತ್ತು ಹಾಕ್ತಾಳೆ, ಅವಾಗ ಹಾಕ್ತಾಳೆ ಅಂತ. ಬೆಳಿಗ್ಗೆ ಫುಲ್ ಒದ್ದಾಡಿದ್ಲು. ಮತ್ತು ಮಧ್ಯಾಹ್ನ ಹೊತ್ತು ಮರಿ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳಲ್ಲಿ ಬ್ಲೀಡಿಂಗ್ ಸ್ಟಾರ್ಟ್ ಆಯಿತು. ಆಮೇಲೆ ಗೊತ್ತಾಯಿತು ಇವತ್ತು ಕನ್ಫರ್ಮ್ ಹಾಕ್ತಾಳೆ ಇನ್ನೊಂದು ಅವರಲ್ಲಿ ಅಂತ. ಆವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡಿದೆ. ಫುಲ್ ಕ್ಲಿಪ್ ಆಗಿಲ್ಲ ಮಾಡೋದಕ್ಕೆ. ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಪಟ್ಟಿದ್ದೀನಿ ವೀಡಿಯೋಸ್ನ ಮಾಡೋದಕ್ಕೆ. ಯಾಕಂದರೆ ತುಂಬ ನಿಮಗೆ ಗೊತ್ತಿರುತ್ತೆ, ಪೇಯ್ನ್ ಆಗ್ತಾಯಿರುತ್ತೆ. ಮತ್ತು ಬೇಬಿ ಬಂದಷ್ಟೇ ಅವಳ ಕ್ಲೀನಿಂಗು ಮತ್ತು ಎಲ್ಲ ಗಲೀಜನ್ನೆಲ್ಲ ಡಿಸ್ಚಾರ್ಜ್ ಮಾಡೋದು ತುಂಬ ಟೈಮ್ ಆಗುತ್ತೆ. ಆದರೆ ಮರಿಗಳು ಹಾಕೋದು ಮಾತ್ರ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡಿದ್ದೀನಿ. ಇದು ನಮ್ಮ ನ್ಯೂ ಚಾನಲ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮಗೆ ಸಪೋರ್ಟ್ ಮಾಡಿ ಪ್ಲೀಸ್. ಆದಷ್ಟು ಈ ಚಾನಲ್ನ ಲೈಕ್ ಆ್ಯಂಡ್ ಶೇರ್ ಮಾಡಿ ಎಲ್ಲರಿಗೂ. ನೇನು ಫುಲ್ ಸುಸ್ತಾಗಿಬಿಟ್ಟು ಮಲಗಿದ್ದಾಳೆ. ಆ ಬಾಟಲ್ಸ್ ಕಾಣಿಸ್ತಿದೆಯಲ್ಲ, ಅವಳೇ ಎಲ್ಲ ತಗೊಂಬಂದಲ್ಲ ಹಾಕ್ಕೊಂಡಿದ್ದಾಳೆ. ಅದೇನಕ್ಕಂತ ಗೊತ್ತಿಲ್ಲ. ಅವಳು ಜಾಗ ಹುಡುಕ್ತಾ ಆ ಬಾಟಲ್ಸ್ನೆಲ್ಲ ಸಿಕ್ಕಿರೋದನ್ನೆಲ್ಲ ತಗೊಂಬಂದು ಗುಡ್ಡೆ ಹಾಕ್ಕೊಂಡು ಅಲ್ಲೇ ಮಕ್ಕೊಂಡಿದ್ದಾಳೆ. ಅದೇನು ಮಾಡೋಕ್ಕೋ ಗೊತ್ತಿಲ್ಲ. ಬಟ್ ಅವಳಿಗಂತೂ ತುಂಬ ಪೇಯ್ನ್ ಆಗ್ತಿದೆ. ನಾವೇನದು ಏನೂ ಡಾಕ್ಟರನ್ನ ಕರ್ಸೋಣ ಅಂತಿದ್ವಿ. ಬಟ್ ಅಷ್ಟರಲ್ಲಿ ಇವಳೇ ಮರಿ ಹಾಕಿದ್ಲು. ನೋಡಿ ಹೇಗೆ ಪುಷ್ ಮಾಡ್ತಾ ಇದ್ದಾಳೆ ಹೊಟ್ಟೆಯಿಂದ. ತುಂಬಾ ಪೇಯ್ನ್ ಆಗ್ತಿದೆ ಅವಳಿಗೆ. ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ. ಎಷ್ಟು ಪುಷ್ ಮಾಡ್ತಿದ್ದಾಳೆ, ಮರಿ ಬರ್ತಾನೆ ಇಲ್ಲ. ಅಂದ್ರೂ ಪ್ರಯತ್ನ ಬಿಡ್ತಾನೆ ಜಲ್ದಿಯಿಂದ ಪುಷ್ ಮಾಡಿ ಲಾಸ್ಟಿಗೆ ಮರಿ ನೀನು ಬರೋ ಟೈಮಲ್ಲಿ ಪಾಪ ನಮ್ಮಣ್ಣ ಅದು ಫಸ್ಟ್ನೇದು ಮರಿ ಬರೋ ಟೈಮಲ್ಲಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಯಾಕಂದರೆ ನಮಗೂ ತುಂಬ ಗಾಬರಿ ಇತ್ತು. ಅಯ್ಯೋ ಮರಿ ಬಂತಲ್ಲ ಅಂತ ವೀಡಿಯೋ ಮಾಡೋದೇ ಮರ್ತೋಗ್ಬಿಟ್ಟು ಸೆಕೆಂಡ್ ಇದಕ್ಕೆ ಮರಿ ಮಾಡೋಕ್ಕೆ ಟ್ರೈ ಮಾಡಿ ತೋರಿಸ್ತಾ ಇದ್ದೀನಿ ವೀಡಿಯೋನ. ನಮ್ಮಣ್ಣ ಆದಷ್ಟು ಸೋರ್ತಾ ಇದ್ದಾನೆ ಇನ್ನೇನು ಮರಿ ಬರುತ್ತೆ ಅಂತ. ಡೈಲಿ ಈ ರೀತಿಯೇ ವೀಡಿಯೋಸ್ ಹಾಕ್ತೀನಿ. ಡಾಗ್ಗಳು ಹೇಗಿದ್ದಾವೆ ಫಸ್ಟ್ ಡೇ ಸೆಕೆಂಡ್ ಡೇ ಅದಕ್ಕೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿ ಫಸ್ಟ್ನೇ ಮರಿ ಹಾಕಿದ್ಲು. ಆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ನಾವು ಅವಳು ಹಾಕಿದ ತಕ್ಷಣ ಹೋಗಿ ಅದನ್ನು ಕ್ಲೀನ್ ಮಾಡೋದು ಮತ್ತು ಅದೇನಿರುತ್ತೆ ಅವಳದು ಗಲೀಜು ಅದೆಲ್ಲನ ಡಿಸ್ಪಾಚ್ ಮಾಡೋದಷ್ಟೊತ್ತಿಗೆ ಬ್ಯುಸಿ ಆಗಿಬಿಟ್ವಿ. ಅದು ಮರ್ತೇ ಹೋಗ್ಬಿಡ್ತು ನನಗೆ ಅದು ವೀಡಿಯೋ ಮಾಡೋದು. ಅವಳು ಹಾಕೋದನ್ನ ನೋಡ್ಬೇಕು. ತುಂಬ ಬ್ಲಡ್ ಲಾಸ್ ಆಯಿತು ಅವಳು ಹಾಕೋ ಟೈಮಲ್ಲಿ. ಇವಾಗ ನೋಡಿ ಅದು ಹಾಲು ಕುಡಿಸ್ತಾ ಇದ್ದೀವಿ. ಹಾಲು ಕುಡ್ಸೋಕೆ ಬಿಟ್ಟಿದ್ದೀವಿ. ಅವಳು ಈ ಪೇಯ್ನ್ ಆಗ್ತಿದೆ. ಅಷ್ಟೊಂದು ಮಗು ಬಗ್ಗೆ ನೋಡ್ತಾ ಇಲ್ಲ. ಅದಕ್ಕೆ ನಾವೇ ಒಂದು ಸ್ವಲ್ಪ ತಲೆ ಕುಂಡ್ರಿಸಿ ಕುಡಿಸ್ತಾಳೇನೋ ಅಂತ ವೇಟ್ ಮಾಡ್ತಾ ಇದ್ದೀವಿ. ಎಷ್ಟು ಕೇರ್ ಮಾಡ್ತಾಳೆ. ಅವಳಾಗ ಮರಿಗೆ ಹಾಲೇ ಕುಡಿಯೋಕೆ ಬಿಡ್ತಿಲ್ಲ. ನೆಗ್ತಾ ಇದ್ದಾಳೆ ಅಂದರೆ ಎಷ್ಟು ನೆಗ್ತಿದ್ದಾಳೆ ಅಂದರೆ ಪ್ರೀತಿ ಅಂದರೆ ಮಗು ಮೇಲೆ. ಫಸ್ಟ್ ಟೈಮ್ ಹಾಕಿರೋದು ಅವಳು ಕರ್ಕೊಂಬಂದಾಗ. ಫಸ್ಟ್ ಡೆಲಿವರಿ ಅವಳದು ಪ್ರೆಗ್ನೆನ್ಸಿ. ಅವಳಿನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾಳೆ ನೆಕ್ಸ್ಟ್ ಮರಿ ಹಾಕೋದಕ್ಕೆ. ಅದಕ್ಕೆ ಅವಳು ಎಷ್ಟು ಪೇಯ್ನ್ ಆಗ್ತಿದ್ರು ತಡ್ಕೊಂಡು ಆ ಮಗುನ ಪ್ರೀತಿಸ್ತಾ ಹಾಗೆ ಮರಿ ಹಾಕೋಕ್ಕೆ ಟ್ರೈ ಮಾಡ್ತಿದ್ದಾಳೆ.
ತುಂಬ ಹೊತ್ತು ನೋಡಿದ್ವಿ, ಅವಳು ಕುಡಿಸ್ಲಿಲ್ಲ. ಅದಕ್ಕೆ ನಾವೇ ಹೋಗಿ ಹಾಲಿನ ಹತ್ರ ಇಟ್ವಿ. ಅವಳು ಕುಡಿಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೆ ಪಾಪ ಅದು. ಆಗೋ ಈಗೋ ಲಾಸ್ಟಿಗೆ ಅಮ್ಮ ಹಂಗೋ ಹಿಂಗೋ ಕುಡಿದ್ಲು, ಸ್ವಲ್ಪ ಕುಡಿತಾ ಇದೆ ಮಗು. ಎಷ್ಟೇ ಇಟ್ಟಿದ್ರು ಅಲ್ಲೆಲ್ಲೋ ಒಂದು ಕಡೆ ತಪ್ಪಿಸ್ಕೊತಾ ಇದ್ಲು. ಎಷ್ಟು ಕ್ಯೂಟಾಗಿತ್ತು ನೋಡಿ, ತುಂಬ ಕ್ಯೂಟಾಗಿತ್ತು ಮಗು ಅಂತೂ. ಆದರೆ ತುಂಬ ಪೇನ್ ಪಟ್ಲು ಇದನ್ನು ಫಸ್ಟ್ನೇದು ಹಾಕೋದಕ್ಕೆ. ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿದ್ದಾಳೆ ಫಸ್ಟ್ ಟೈಮ್ ಹಾಕ್ಬಿಟ್ಟಿದ್ದು ಒಂದು ಮಗುಗೆ. ಇನ್ನೊಂದು ಸ್ವಲ್ಪ ಟೈಮ್ ತಾಳ್ತಾಳೆ ಸೆಕೆಂಡ್ ಬೇಬಿಗೆ ಹಾಕೋಕ್ಕೆ. ಅದಕ್ಕೆ ತುಂಬ ಹೊತ್ತಾಗ್ತಿದ್ದಾಳೆ. ನಾವೇ ಅದಕ್ಕೆ ಕುಡಿಸ್ತಾ ಇದ್ದೀವಿ ಮರಿನ. ಅದು ಮರಿ ಆದ ತಕ್ಷಣ ಸ್ವಲ್ಪ ಹೊತ್ತು ನೀಟಾಗೆಲ್ಲ ಒರೆಸ್ಬಿಟ್ಟು ಅದನ್ನು ಆ ಮೂಗಲ್ಲಿರೋ ನೀರಿರುತ್ತೆ ಅದನ್ನೆಲ್ಲ ಬ್ಲಾಕ್ ಅದನ್ನೆಲ್ಲ ನೀಟಾಗಿ ಒರೆಸ್ಬಿಟ್ಟು ಆಮೇಲೆ ಅದನ್ನು ಒಂದು ಬಾಕ್ಸ್ ಒಳಗೆ ಒಂದು ಪೇಪರೆಲ್ಲ ಹಾಕ್ಬಿಟ್ಟು ಆ ಬಾಕ್ಸ್ ಒಳಗೆ ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಈ ಮಗು ಹಾಲು ಕುಡಿಸ್ತಾ ಹೋಗಬೇಕು. ಒಂದು 5 ನಿಮಿಷ ಹಾಲು ಕುಡಿಸಿ ಆಮೇಲೆ ಮತ್ತೆ ಆ ಬಾಕ್ಸಲ್ಲಿ ಹಾಕಿ ಇಡಬೇಕು. ಅವಾಗವಾಗ ನೋಡ್ಕೊತಾ ಇರಬೇಕು ಮರಿನ, ಯಾಕಂದರೆ ತುಂಬ ಸೂಕ್ಷ್ಮವಾಗಿರ್ತವೆ ಮಗುನ. ಅದಕ್ಕೆ ನಾವು ಪ್ಲಾಸ್ಟಿಕ್ ಗ್ಲೌಸ್ನ ಹಾಕ್ಕೊಂಡಿದ್ದೀವಿ, ಯಾಕಂದರೆ ಮಗುನ ಹಾಗೆ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಾರ್ದು. ಯಾಕಂದರೆ ಇಲ್ಲಾಂದರೆ ಕೈನ ವಾಶ್ ಮಾಡ್ಕೊಂಡು ಮುಟ್ಬೋದು, ಅದ್ರ ಬಟ್ ಹಾಗೆ ಕೈಯಲ್ಲಿ ಮುಟ್ಟಕ್ಕೆ ಹೋಗ್ಬಾರ್ದು. ಯಾಕಂದರೆ ಅವು ಇನ್ನೂ ಸೆನ್ಸಿಟಿವ್ ಪಾರ್ಟ್ಗಳೆಲ್ಲ ಇರ್ತವೆ. ಅದಕ್ಕಾಗಿ ನೋಡಿ ಅವಳು ಎಷ್ಟು ಪ್ರೀತಿ ತೋರಿಸ್ತಿದ್ದಾಳೆ. ಪೇನಲ್ಲೂ ಆ ಮಗುನ ನೆಕ್ತಾ ಫುಲ್ ಪ್ರೀತಿ ಕೊಡ್ತಾ ಇದ್ದಾಳೆ. ಇನ್ನೇನು ಸೆಕೆಂಡ್ ಬೇಬಿಗೆ ಹಾಕಬೇಕು. ತುಂಬ 10 ಮಿನಿಟ್ಸ್ ಇಲ್ಲಾಂದರೆ ಒಂದು 20 ಮಿನಿಟ್ಸ್ ತಾಂತಾಳೆ ಟೈಮ್ನ ಒಂದು ಸೆಕೆಂಡ್ ಬೇಬಿ ಬರೋದಕ್ಕೆ. ಆಗಾಗ ಬೇಬಿ ನೋಡ್ಕೊತಾ ಇರಬೇಕು, ಯಾಕಂದರೆ ಇನ್ನು ಫಸ್ಟ್ ಟೈಮಲ್ಲ ಬೇಬಿ ಮೇಲೆ ಮಕ್ಕೊಂಡ್ಬಿಡ್ತಾಳೆ. ಮರಿಗಳ ಮೇಲೆ ಮಕ್ಕೊಂಡ್ಬಿಟ್ರೆ ಆಮೇಲೆ ಗೊತ್ತಾಗಲ್ಲ.
ಆಮೇಲೆ ಒಂದು ಸ್ವಲ್ಪ ಹೊತ್ತು ಕುಡಿದ್ಮೇಲೆ ಅದನ್ನು ತೆಗ್ದುಬಿಟ್ಟು ಅದೇ ಪೇಪರ್ ಬಾಕ್ಸಲ್ಲಿ ಹಾಕಿದ್ದೀವಿ. ಹಾಗೆ ಸ್ವಲ್ಪ ರೆಸ್ಟ್ ಮಾಡ್ತಾಳೆ ಪಾಪುನು. ಅಂತ ನೋಡ್ತಾ ಇದ್ವಿ. ಬಟ್ ಅವಳಿಗೆ ಎಷ್ಟೊಂದು ಪ್ರೆಷರ್ ಆಗ್ತಿದ್ದಾಳೆ, ಬಟ್ ಮಗು ಹೊರಗಡೆ ಬರ್ತಿಲ್ಲ, ತುಂಬ ಸುಸ್ತಾಗ್ತಿದ್ಲು ಅವಳಿಗೆ. ನಮ್ಮಣ್ಣ ಅದನ್ನು ಪೇಪರ್ ಕಾರ್ಬೋರ್ಡ್ನ ಹಾಕ್ದೆ, ಮಗು ಏನಾನ ಬಿದ್ದರೆ ಅಕಸ್ಮಾತ್ರ ಅಲ್ಲಿ ಬೀಳಲಿ ಅಂತ. ಮತ್ತೆ ಹೋಗಿ ಆ ಪ್ಲೇಸೆಲ್ಲ ಹೋದ್ಲು. ಇನ್ನೇನು ಅದರಲ್ಲೊಂದು ಮರಿ ಬರ್ತೈತೆ. ನಾವು ಡಿಸ್ಟರ್ಬ್ ಮಾಡೋಕ್ಕೆ ಹೋಗಿಲ್ಲ, ಯಾಕಂದರೆ ಅಲ್ಲಿ ಹೋಗ್ಬಿಟ್ಟು ಸುಮ್ಮನೆ ಮರಿ ಹಾಕಲ್ಲ ಅವಳು, ಅದ್ಲಿದ್ಲ ಓಡಾಡ್ತಾ ಇರ್ತಾಳೆ. ಅದಕ್ಕೆ ದೂರದಿಂದನೇ ಮಾಡ್ತಾಯಿದ್ದೀನಿ. ನೋಡಿ ಮರಿ ಬಂದುಬಿಡ್ತು ಹೊರಗಡೆ. ಅದನ್ನು ಕ್ಲೀನ್ ಮಾಡಬೇಕು. ಆ ಗಲೀಜನ್ನ ತಿನ್ನೋಕೆ ಬಿಡಬಾರ್ದು ಅವಳಿಗೆ. ಅದನ್ನು ತೆಗೆದ್ಬಿಟ್ಟು ಬೇಗನೆ ಸಪ್ರೇಟ್ ಮಾಡಿಬಿಟ್ಟು ಅದನ್ನೆಲ್ಲ ಅದೇನೇನಿರುತ್ತೆ ಚೀಲಗಳನ್ನೆಲ್ಲ ತೆಗೆದ್ಬಿಟ್ಟು ಬೇರೆ ಕಡೆ ಇಟ್ಟು ಅದನ್ನು ಎಲ್ಲ ಫುಲ್ ಚೀಲದಲ್ಲಿ ಹಾಕಿ ಬಿಸಾಕಬೇಕು. ನೋಡ್ಬೋದು ಇವಾಗ 2 ಮರಿ ಹಾಕಿದ್ದಾಳೆ ನೋಡಿ. 2 ಮರಿ ಎಷ್ಟು ಕ್ಯೂಟಾಗಿದೆ, ಫುಲ್ ಚೆನ್ನಾಗಿ ಕಾಣಿಸ್ತೈತೆ. ಇವಾಗ ಅವಳಿಗೆ ಹಾಲು ಕುಡ್ಸೋಕೆ ಬಿಟ್ಟಿದ್ದೀವಿ, ಯಾಕಂದರೆ ಫುಲ್ ಸುಸ್ತಾಗ್ಬಿಟ್ಟಿದ್ದಾಳೆ, ಅವಳು ಮಲಗಿದ್ದಾಳೆ. ಅದಕ್ಕೆ ಸ್ವಲ್ಪ ಹೊತ್ತು ಮರಿಗಳ್ನ ಹಾಲು ಹತ್ರ ಬಿಟ್ಟಿದ್ದೀವಿ, ಕುಡೀಲಿ, ಸ್ವಲ್ಪ ಹೊತ್ತು ಕುಡಿದು ಅವನು ಸ್ವಲ್ಪ ತರಿಸ್ಕೊಳ್ಳಿ ಅಂತ. ಅವಳು ಟೋಟಲಾಗಿ 3 ಮರಿ ಹಾಕಿದ್ಲು. ಇನ್ನೊಂದು ಮರಿ ಹಾಕಿದ್ಲು, ಅದನ್ನು ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ಅವಳು ತುಂಬ ಒದ್ದಾಡ್ತಿದ್ಲು. ಅದಕ್ಕೆ ಅವಳ ಕಡೆನೇ ಗಮನ ಕೊಡೋಕ್ಕೆ ಹೋದ್ವಿ, ಅದಕ್ಕೆ ವಿಡಿಯೋ ಮಾಡೋಕ್ಕಾಗಲಿಲ್ಲ.
ಒಟ್ಟು ಟೋಟಲ್ 3 ಮರಿ ಹಾಕಿದ್ಲು. ತುಂಬ ಚೆನ್ನಾಗಿ ಕಾಣಿಸ್ತಿದ್ವು, ತುಂಬ ಮುದ್ದಾಗಿದ್ವು ಅವಂತೂ. ನೋಡ್ಬೋದು ಆ ಬಾಕ್ಸೊಳಗೆ 3 ಮರಿ ಹಾಕಿಟ್ಟಿದ್ವಿ. ಅವಳ ಮರಿನ ನೋಡ್ತಾನೇ ಇದ್ದಾಳೆ, ಇಷ್ಟು ಬಿಡಂಗೇ ಇಲ್ಲ ಅವಳನ್ನು. ಇವಾಗ ನೋಡ್ಬೋದು ನೀವು 3 ಮರಿ ಹಾಕಿರೋದು ಇಷ್ಟು ಕ್ಯೂಟಾಗಿದೆ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಮರಿಗಳಂತೂ. ಅವಳಂತೂ ಫುಲ್ ಸುಸ್ತಾಗ್ಬಿಟ್ಟಿದ್ಲು, ಅದಕ್ಕೆ ಹಾಲು ಕುಡಿಯೋಕ್ಕೆ ಬಿಟ್ಟಿದ್ವಿ. ಅವಳು ಹಾಲು ಕುಡಿಸ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. Like and subscribe and share this to all.